ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರು ಇನ್ನೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಹೇಳ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು 62. ಸೂರ್ಯ ಮನೆಗೆ ಬಂದು ಆಗಲೇ 15 ದಿನ ಕಳೆದಿತ್ತು. ಸೂರ್ಯನ ಜೊತೆ ಆಫೀಸ್ನಲ್ಲಿ ಕೆಲಸ ಮಾಡುವ ಕೆಲವರು ಬಂದು ನೋಡಿ ಹೋಗಿದ್ದರು. ಆಸ್ಪತ್ರೆ ಬಿಲ್ ಕಿರಣ್ ಕಟ್ಟಿದ್ದನಾದರೂ ಇನ್ನೂ ಬೇರೆ ಔಷಧಿ ಇಂಜೆಕ್ಷನ್ಗೆ ಹಣವನ್ನು ತನ್ನ ಅಣ್ಣನ ATMನಿಂದ ಚಿನ್ನು ಖರ್ಚು ಮಾಡಿದ್ದಳು. ಸೂರ್ಯನಿಗೆ ಸಂಬಳವಾಗಲು ಇನ್ನೂ 1 ವಾರ ಇದ್ದಿದ್ದರಿಂದ ಇದ್ದ ಹಣವೆಲ್ಲ ಖಾಲಿಯಾಗಿತ್ತು. ಚಿನ್ನುವಿಗೆ ಮಾತ್ರ ಮನೆ ಖರ್ಚಿಗೆ ಹಣಕ್ಕೆ ಏನು ಮಾಡೋದು ಎನ್ನುವುದು ಅವಳಿಗೆ ತಲೆಬಿಸಿಯಾಯಿತು. ಈ ವಿಷಯವಾಗಿ ಸೂರ್ಯನ ಜೊತೆ ಮಾತನಾಡಿದಳು. ಅಣ್ಣ, ನಿನ್ನ ಮಾತ್ರೆಗಳು ಮುಗಿದಿದೆ, ಮತ್ತೆ ಮನೆಗೆ ರೇಷನ್ ಬೇಕು, ನಿನ್ನ ಅಕೌಂಟ್ನಲ್ಲಿ ಹಣ ಖಾಲಿಯಾಗಿದೆ, ಇವಾಗ ಏನು ಮಾಡುವುದು ಎಂದಳು. ಅದಕ್ಕೆ ಯಾಕೆ ಯೋಚಿಸ್ತೀಯ, ಕಿರಣನಿಗೆ ಹೇಳ್ತೀನಿ, ಸಂಬಳವಾದಾಗ ಕೊಟ್ಟರೆ ಆಯಿತು ಎಂದನು ಸೂರ್ಯ. ಅಣ್ಣ, ಇಡೀ ಹಾಸ್ಪಿಟಲ್ ಬಿಲ್ ಕಟ್ಟಿದ್ದಾರೆ, ಮತ್ತೆ ಅವರ ಬಳಿ ಹಣ ಕೇಳುವುದು ನನಗೆ ಸರಿ ಕಾಣುತ್ತಿಲ್ಲ. ಅವರು ಕೊಡ್ತಾರೆ ಅಂತ ಪದೇ ಪದೇ ಕೇಳಬಾರದು ಅಲ್ವಾ, ಅವರನ್ನು ಕೇಳುವುದು ಬೇಡ ಅಣ್ಣ ಎಂದಳು. ಮತ್ತೆ ಇನ್ನೇನು ಮಾಡೋದು, ಅಪ್ಪನಿಗೆ ಕೇಳೋಣ ಅಂದರೆ ಅಪ್ಪನ ಹತ್ರ ಇವಾಗ ದುಡ್ಡಿಲ್ಲ ಬಿಡು, ಆಫೀಸ್ನಲ್ಲಿ ಯಾರನ್ನಾದರೂ ಕಾಲ್ ಮಾಡಿ ಕೇಳ್ತೀನಿ ಎಂದನು. ಅಣ್ಣ, ಆಫೀಸಿನಲ್ಲಿ ಯಾರನ್ನಾದರೂ ಕೇಳಿದರೆ ನಿನ್ನ ಫ್ರೆಂಡಿಗೆ ಗೊತ್ತಾಗುತ್ತೆ, ಆಮೇಲೆ ನನ್ನನ್ನು ಕೇಳದೆ ಬೇರೆಯವರ ಹತ್ರ ದುಡ್ಡು ಕೇಳಿದ್ದೀಯಾ ಅಂತ ಗೊತ್ತಾದರೆ ಅವರು ಬೇಜಾರು ಮಾಡ್ಕೋತಾರೆ. ಅದಕ್ಕೆ ನೀನು ಯಾರನ್ನು ಕೇಳಬೇಡ. ನೀನು ಹ್ಞೂ ಅಂದರೆ ನಾನು ವಿವೇಕ್ ಹತ್ರ ಕೇಳ್ತೀನಿ, ನಿನ್ನ ಸಂಬಳ ಬಂದ ತಕ್ಷಣ ವಾಪಸ್ ಕೊಡೋಣ. ಅವತ್ತು ನಿನ್ನ ನೋಡಲು ಬಂದಾಗ ಏನಾದರೂ ಹೆಲ್ಪ್ ಬೇಕಿದ್ರೆ ಕೇಳು ಎಂದಳು. ನಮ್ಮಿಂದ ಅವನಿಗೆ ತೊಂದರೆ ಯಾಕೆ, ನನಗೆ ಬೇಡ ಅನಿಸುತ್ತೆ ಎಂದನು. ಅಣ್ಣ, ಏನೂ ಆಗಲ್ಲ, ಸಂಬಳ ಆದ ದಿನವೇ ಅವನಿಗೆ ವಾಪಸ್ ಕೊಡೋಣ ಎಂದಳು. ಚಿನ್ನು ಮತ್ತು ವಿವೇಕ್ ಸ್ನೇಹದ ಬಗ್ಗೆ ಅರಿವಿದ್ದ ಸೂರ್ಯ ಕೊನೆಗೂ ಒಪ್ಪಿಗೆ ನೀಡಿದ್ದನು. ಮನೆಯಲ್ಲೇನೋ ಧೈರ್ಯವಾಗಿ ಅಣ್ಣನಿಗೆ ವಿವೇಕ್ ಬಳಿ ದುಡ್ಡು ಕೇಳ್ತೀನಿ ಎಂದು ಬಂದವಳ ಮನಸ್ಸು ಅದಕ್ಕೆ ಒಪ್ಪಿಗೆ ನೀಡಲಿಲ್ಲ. ಚಿಕ್ಕಂದಿನಿಂದಲೂ ಕೇಳುವುದಕ್ಕಿಂತ ಮುಂಚೆ ಎಲ್ಲವನ್ನು ಕೊಡಿಸುತ್ತಿದ್ದರು ಅವಳ ಅಣ್ಣ ಮತ್ತು ಅಪ್ಪ. ಇದುವರೆಗೂ ಒಂದು ಸಣ್ಣ ವಸ್ತುವಿಗೋಸ್ಕರ ಯಾರ ಕಡೆಯೂ ಕೈ ಚಾಚಿದವಳು. ಈಗ ಅಷ್ಟೊಂದು ಹಣ ಕೇಳಲು ಅವಳಿಗೆ ಬಾಯಿ ತಾನೇ ಹೇಗೆ ಬರುತ್ತೆ? ಅದೇ ಯೋಚನೆಯಲ್ಲಿ ಹೋಗುವವಳಿಗೆ ಇದನ್ನೆಲ್ಲ ನೆನೆದು ಕಣ್ಣೀರು ಸುರಿಯುತ್ತಿದ್ದವು. ಎಷ್ಟೇ ತಡೆದರೂ ನೀರು ನಿಲ್ಲುತ್ತಿರಲಿಲ್ಲ. ಕೊನೆಗೂ ಧೈರ್ಯ ಮಾಡಿ ವಿವೇಕ್ಗೆ ಕರೆ ಮಾಡಿ ಒಂದು ಜಾಗಕ್ಕೆ ಬರಲು ಹೇಳಿದಳು. ವಿವೇಕ್ ಬಂದವನೇ, ರಶ್ಮಿ ಏನಾಯಿತು, ಅರ್ಜೆಂಟ್ ಬಾಂದ್ಯಲ್ಲ, ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದನು. ಹಾಗೇನಿಲ್ಲ ವಿವೇಕ್, ನಿನಗೆ ಗೊತ್ತಿರುವ ಯಾರಾದರೂ ಒಡವೆ ಅಂಗಡಿಯವರಿದ್ದಾರಾ ಎಂದಳು. ವಿವೇಕ್ ಅವಳ ಮಾತಿಗೆ ಯಾಕೆ ಎಂದನು. ನನಗೆ ಬೇಕಿತ್ತು, ಹೇಳು, ಯಾರಾದರೂ ಇದ್ದಾರಾ? ಹ್ಞೂ, ನನಗೆ ಗೊತ್ತಿರುವವರು ಇದ್ದಾರೆ, ಆದರೆ ಯಾಕೆ ಹೇಳು ಎಂದನು. ಅದು ನನಗೆ ಸ್ವಲ್ಪ ಹಣ ಬೇಕಿತ್ತು, ಅದಕ್ಕೆ ಈ ಸರವನ್ನು ಅಡವಿಟ್ಟು ಹಣ ತಗೋಬೇಕು ಎಂದು ತನ್ನಣ್ಣ ಪ್ರೀತಿಯಿಂದ ಕೊಡಿಸಿದ ಸರವನ್ನು ತೋರಿಸಿ ಅಂಜಿಕೆಯಲ್ಲಿ ಹೇಳಿದಳು. ದುಡ್ಡು ಬೇಕಿದ್ರೆ ನಾನು ಕೊಡ್ತೀನಿ ರಶ್ಮಿ, ನಿನಗೆ ಯಾವಾಗ ಆಗುತ್ತೆ ಆವಾಗ ವಾಪಸ್ ಕೊಡು, ಅಷ್ಟಕ್ಕೆಲ್ಲ ನಿನ್ನ ಕೊರಳಲ್ಲಿರುವ ಸರ ಅಡಮಾನ ಇಡುವುದು ಬೇಡ ಎಂದನು. ಬೇಡ ವಿವೇಕ್, ನಿನ್ನ ಬಳಿ ದುಡ್ಡು ತೆಗೆದುಕೊಳ್ಳಲು ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣನಿಗೆ ಸಂಬಳವಾದ ತಕ್ಷಣ ಬಿಡಿಸುತ್ತೇನೆ ಎಂದು ವಿವೇಕ್ನನ್ನು ಒಪ್ಪಿಸುವಲ್ಲಿ ಸಫಲಳಾದಳು. ಚಿನ್ನು ಬಲವಂತದಿಂದ ಅವನಿಗೆ ಗೊತ್ತಿರುವ ಒಂದು ಒಡವೆ ಅಂಗಡಿಗೆ ಕರೆದುಕೊಂಡು ಬಂದನು. ಚಿನ್ನು ತನ್ನ ಕೊರಳಲ್ಲಿದ್ದ ಸರವನ್ನು ತೆಗೆಯುವಾಗ ಅವಳ ಮನಸ್ಸಿಗಾದ ನೋವು ಅವಳಿಗೆ ಗೊತ್ತು. ತನ್ನಣ್ಣ ಪ್ರೀತಿಯಿಂದ ಮಾಡಿಸಿದ ಸರ ಇಂದು ಅಣ್ಣನಿಗೆ ಗೊತ್ತಿಲ್ಲದೆ ಅದನ್ನು ಅಡಮಾನ ಇಡುತ್ತಿದ್ದಳು. ಅದನ್ನು ಅಂಗಡಿಯವರಿಗೆ ನೀಡಬೇಕಾದರೆ ಇಷ್ಟೊತ್ತು ತಡೆ ಹಿಡಿದಿದ್ದ ಕಣ್ಣೀರು ಜಾರುತ್ತಿದ್ದವು. ಎಷ್ಟೋ ಬಾರಿ ಊರಿನಲ್ಲಿದ್ದಾಗ, ಸೂರ್ಯ ಬೆಂಗಳೂರಿನಲ್ಲಿದ್ದಾಗ ಆ ಸರದಿಂದ ತನ್ನಣ್ಣ ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬ ಭಾವನೆ ಅವಳಿಗೆ. ಇಂದು ಅದೇ ಸರವನ್ನು ಬೇರೆಯವರಿಗೆ ಕೊಟ್ಟಾಗ ಮನಸ್ಸಿನ ಮೂಲೆಯಲ್ಲಿ ಅರಿಯದ ವೇದನೆ. ಕೊನೆಗೂ ಅದನ್ನು ಅಡಮಾನವಿಟ್ಟು ಅವರು ಕೊಟ್ಟಂತಹ 30,000 ದುಡ್ಡನ್ನು ತನ್ನ ಬ್ಯಾಗಿಗೆ ಹಾಕಿಕೊಂಡಿದ್ದಳು. ಇದನ್ನು ದೂರದಲ್ಲಿ ನಿಂತು ನೋಡುತ್ತಿದ್ದ 2 ಕಂಗಳು ಕೋಪಕ್ಕೆ ಮುಷ್ಟಿ ಬಿಗಿ ಮಾಡಿದವು. ವಿವೇಕ್ ಬಾ, ಮನೆಗೆ ಬಿಡ್ತೀನಿ ಎಂದರೆ, ಇಲ್ಲ ಬೇಡ ವಿವೇಕ್, ನಾನು ಸ್ವಲ್ಪ ರೇಷನ್ ಮತ್ತು ಅಣ್ಣನಿಗೆ ಟ್ಯಾಬ್ಲೆಟ್ ತಗೋಬೇಕು, ನೀನು ಹೊರಡು, ಮತ್ತೆ ಈ ವಿಷಯ ಯಾರಿಗೂ ಹೇಳಬೇಡ ಎಂದು ಹೇಳಿ ಹೊರಟಳು. ಅವಳು ಮರೆಯಾಗುವವರೆಗೂ ಅವಳನ್ನೇ ನೋಡಿದ ವಿವೇಕ್ ತುಂಬ ಸ್ವಾಭಿಮಾನಿ ಅಂದುಕೊಂಡವನು ಬೈಕ್ ಸ್ಟಾರ್ಟ್ ಮಾಡಿದರೆ ಆಗಲೇ ಅವನ ಮುಂದೆ ನಿಂತವರನ್ನು ನೋಡಿ ವಿವೇಕ್ ಮುಖದ ಮೇಲೆ ಬೆವರೊಡೆಯಲು ಶುರುವಾಯಿತು. ವಿವೇಕ್ ಜೊತೆ ಚಿನ್ನು ಬೈಕಿನಲ್ಲಿ ಬರುವುದನ್ನು ನೋಡಿದವನು ಎಲ್ಲಿಗೆ ಹೋಗುತ್ತಿದ್ದಾರೆ ಇವರು ಎಂದು ಫಾಲೋ ಮಾಡಿಕೊಂಡು ಬಂದಿದ್ದನು ಕಿರಣ್.
ತನ್ನ ಭಯವನ್ನು ತೋರುಗೊಡದೆ, ಬ್ರೋ ನೀವೇನು ಇಲ್ಲಿ ಎಂದನು. ನಾನು ಹಾಗಿರಲಿ, ಚಿನ್ನು ಒಡವೆ ಅಂಗಡಿಯಲ್ಲಿ ಏನು ಮಾಡುತ್ತಿದ್ದಳು ಎಂದನು. ಅದು ಎಂದು ಆಗಲೇ ಭಯದಿಂದ ತಡವರಿಸಿದನು ವಿವೇಕ್. ವಿವೇಕ್ ಎಂದು ಕೂಗಿದವನು, ನಿಜ ಹೇಳು, ಏನು ನಡೀತಿದೆ ಇಲ್ಲಿ ಎಂದನು. ಕಿರಣ್ ಆಗಲೇ ಅವನ ಮುಖ ಕೋಪಕ್ಕೆ ಕೆಂಪೇರಿತು. ಕಿರಣನ ಧ್ವನಿಗೆ ಹೆದರಿದವನು ಬೈಕಿನಿಂದ ಇಳಿದು ನಡೆದ ವಿಷಯವನ್ನೆಲ್ಲ ಹೇಳಿದನು. ನಾನೇ ಹಣ ಕೊಡ್ತೀನಿ ಅಂದರೂ ಕೇಳದೆ ಸರ ಇಟ್ಟು ಹಣ ತೆಗೆದುಕೊಂಡು ಹೋದಳು ಎಂದನು. ತನ್ನ ಕೋಪವನ್ನು ಒಳಗೆ ನುಂಗಿದವನು, ಸರಿ ಆ ಸರ ಕೊಡಿಸು, ನಾನು ಆ ಹಣ ವಾಪಸ್ ಕೊಡ್ತೀನಿ ಎಂದನು. ಅದು ಯಾರಿಗೂ ಹೇಳಬೇಡ ಎಂದಿದ್ದಾಳೆ, ಈಗ ಆ ಸರ ಕೊಡಿಸಿದರೆ ನನ್ನ ಮೇಲೆ ಕೋಪ ಮಾಡ್ಕೋತಾಳೆ ಎಂದನು. ಹಾಗೇನೂ ಆಗಲ್ಲ, ಅವಳತ್ರ ನಾನು ಮಾತಾಡ್ತೀನಿ ಎಂದು ಅವನನ್ನು ಮತ್ತೆ ಅಂಗಡಿ ಒಳಗೆ ಕರೆದುಕೊಂಡು ಹೋದವನು ಅಂಗಡಿ ಮಾಲೀಕರ ಜೊತೆ ಮಾತನಾಡಿ ಹಣವನ್ನು ವಾಪಸ್ ನೀಡಿ ಸರವನ್ನು ಪಡೆದನು. ಅಣ್ಣ, ವಿವೇಕ್ ಹತ್ರ 30,000 ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ರೇಷನ್ ಮತ್ತು ನಿನಗೆ ಹಣ್ಣುಗಳನ್ನು ತಂದಿದ್ದೀನಿ. ಸಂಬಳ ಆಗ್ತಿದ್ದ ಹಾಗೆ ವಾಪಸ್ ಕೊಡೋಣ ಎಂದಳು. ಚಿನ್ನು, ನನ್ನಿಂದ ನಿನಗೆ ತುಂಬ ಕಷ್ಟ ಆಗ್ತಿದೆ. ಸರಿಯಾಗಿ ಕಾಲೇಜಿಗೂ ಕೂಡ ಹೋಗಲು ಆಗ್ತಿಲ್ಲ ಎಂದನು ಬೇಜಾರಿನಲ್ಲಿ. ಕಾಲೇಜು ಮನೆ ಎಂದು ಆರಾಮಾಗಿ ಇರಬೇಕಾದವಳು ಈ ರೀತಿ ಮನೆ ಜವಾಬ್ದಾರಿಯನ್ನು ಹೊತ್ತು ನಿಭಾಯಿಸುತ್ತಿದ್ದಾಳಲ್ಲ ಎನ್ನುವ ನೋವು ಸೂರ್ಯನದ್ದು. ಅಣ್ಣ, ನಾನು ಮನೆಯಲ್ಲಿ ಓದುತ್ತಿದ್ದೇನೆ. ಇವಾಗ ನನ್ನ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ನೀನು ಬೇಗ ಹುಷಾರಾಗು ಆಯ್ತಾ ಎಂದಳು. ಹೀಗೆ ಅಣ್ಣ ತಂಗಿ ಮಾತನಾಡುತ್ತಿರುವಾಗ ಅಲ್ಲಿಗೆ ಕಿರಣ್ ಬಂದಿದ್ದನು. ಒಳಗೆ ಬಾ ಕಿರಣ್. ಯಾವಾಗ ಬಂದೆ? ಆಫೀಸಿಗೆ ಹೋಗಿದ್ಯಲ್ಲ, ಇಷ್ಟು ಬೇಗ ಬಂದಿದ್ದೀಯಾ? ಕಿರಣ್ ಬಾಗಿಲಿನಲ್ಲಿ ಚಿನ್ನುವೆಡೆಗೆ ಕೋಪದ ನೋಟ ನೆಟ್ಟು ನಿಂತಿದ್ದನ್ನು ನೋಡಿ ಸೂರ್ಯ ಕೇಳಿದನು. ತನ್ನಣ್ಣನ ಮಾತಿಗೆ ಬಾಗಿಲೆಡೆ ನೋಡಿದರೆ ಕಿರಣ್ ಕೋಪದಲ್ಲಿರುವುದನ್ನು ಬಹುಬೇಗ ಗ್ರಹಿಸಿದಳು. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಬಂದಿದ್ದೆ ಎಂದು ಒಳಬರುತ್ತಲೇ ಹೇಳಿದನು. ಅಣ್ಣ ತಂಗಿ ಇಬ್ಬರು ತುಂಬ ಬದಲಾಗಿದ್ದೀರಾ ಎಂದನು ಕಿರಣ್. ಸ್ನೇಹಿತನ ಈ ರೀತಿಯ ಮಾತಿಗೆ ಅಚ್ಚರಿಯಾದ ಸೂರ್ಯ ಕಷ್ಟಪಟ್ಟು ಎದ್ದು ಮಂಚಕ್ಕೆ ಹೊರಗಿ ಕುಳಿತವನು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯ ಕಿರಣ ಎಂದನು. ಇನ್ನೇನಪ್ಪ, ನಾನೊಬ್ಬ ಇದ್ದೀನಿ ಅನ್ನೋದನ್ನು ಮರ್ತಿದ್ದೀರಾ ಎಂದನು. ಕಿರಣನ ಮಾತು ಸೂರ್ಯನಿಗೆ ಅರ್ಥವಾಗುವುದೇ. ಏನು ಹೇಳುತ್ತಿದ್ಯೋ? ನನಗೇನು ಅರ್ಥ ಆಗ್ತಿಲ್ಲ, ಅದೇನು ಕರೆಕ್ಟಾಗಿ ಹೇಳು ಎಂದನು. ನಾನು ಹೇಳಿದ್ದು ಅರ್ಥ ಆಗುವವರಿಗೆ ಅರ್ಥ ಆಗಿರುತ್ತೆ ಎಂದು ಚಿನ್ನುವನ್ನು ಕಿರುಗಣ್ಣಿನಲ್ಲಿ ನೋಡಿ ಹೇಳಿದವನು, ನಿನಗೆ ಇವಾಗ ಅರ್ಥ ಆಗುತ್ತೆ ಎಂದನು. ಏನು ಇವತ್ತು ಇಷ್ಟೊಂದು ವಿಚಿತ್ರವಾಗಿ ಮಾತಾಡ್ತಿದ್ದಾರೆ ಎಂದು ಚಿನ್ನುವಿಗೆ ಆಗಲೇ ಭಯ ಶುರುವಾಯಿತು. ಚಿನ್ನು, ನಿನ್ನ ಕೊರಳಲ್ಲಿದ್ದ ಸರ ಎಲ್ಲಿ? ಕಿರಣನ ಹಠಾತ್ ಪ್ರಶ್ನೆಗೆ ಆಗಲೇ ಬೆವರಲು ಶುರು ಮಾಡಿದಳು. ಇಷ್ಟರವರೆಗೆ ಗಮನಿಸದೇ ಇದ್ದ ಸೂರ್ಯ ಈಗ ತನ್ನ ತಂಗಿಯ ಕೊರಳನ್ನು ಗಮನಿಸಿದವನು, ಹೌದು ಚಿನ್ನು, ನಾನು ಗಮನಿಸಿರಲಿಲ್ಲ. ಸರ ಎಲ್ಲಿ ಎಂದು ಕೇಳಿದನು. ಅಣ್ಣನ ಪ್ರಶ್ನೆಗೆ ಉತ್ತರಿಸಲು ತಬ್ಬಿಬ್ಬಾದವಳು ಪದಗಳಿಗಾಗಿ ತಡಕಾಡಿದಳು. ಅಣ್ಣ, ಅದು ತೆಗೆದಿಟ್ಟಿದ್ದೀನಿ, ಬಾಯಿಗೆ ಬಂದ ಉತ್ತರ ನೀಡಿದಳು. ಹೌದಾ, ತಗೊಂಬಾ ಎಂದನು ಕಿರಣ. ಕಿರಣನ ಮಾತಿಗೆ ತಲೆ ತಗ್ಗಿಸಿ ನಿಂತಳು. ಕಿರಣ್ ಕೇಳ್ತಿದ್ದಾನಲ್ಲ, ಹೋಗಿ ತಗೊಂಡ್ಬಾ ಚಿನ್ನು ಎಂದನು ಸೂರ್ಯ. ಇಲ್ಲದೇ ಇರುವ ಸರವನ್ನು ಎಲ್ಲಿಂದ ತರ್ತಾಳೆ ಸೂರ್ಯ ಎಂದು ಕಿರಣ್ ಹೇಳಿದರೆ, ಏನು ಹೇಳ್ತಿದ್ದೀಯ ಕಿರಣ್? ಸರ ಇಲ್ಲ ಅಂದರೆ ಏನು ಅರ್ಥ? ಚಿನ್ನು, ಸರ ಎಲ್ಲಿ ಎಂದನು. ಸರವನ್ನು ಮಾರ್ವಾಡಿ ಅಂಗಡಿಯಲ್ಲಿ ಗಿರವಿ ಇಟ್ಟು ಬಂದಿದ್ದಾಳೆ ಈ ನಿನ್ನ ಮುದ್ದಿನ ತಂಗಿ, ದೊಡ್ಡ ಮನುಷ್ಯ ಎಂದನು ಅದೇ ಕೋಪದಲ್ಲಿ. ಅವನು ಎಷ್ಟೇ ಮಾತನಾಡಿದರೂ ತಗ್ಗಿಸಿದ ತಲೆ ಕತ್ತನ್ನು ಮಾತ್ರ ಎತ್ತಿರಲಿಲ್ಲ ಚಿನ್ನು. ಕಿರಣ್, ಏನು ಮಾತಾಡ್ತಿದ್ದೀಯ ನೀನು? ಅವಳು ಯಾಕೆ ಗಿರವಿ ಇಡ್ತಾಳೆ? ಅವಳು ವಿವೇಕ್ ಬಳಿ ದುಡ್ಡು ತಗೊಂಡು ಬಂದಿದ್ದಾಳೆ ಎಂದನು. ವಿವೇಕ್ ಬಳಿ ಸಾಲ ತಂದಿದ್ದೀನಿ ಎಂದು ನಿನ್ನನ್ನು ನಂಬಿಸಿದ್ದಾಳೆ. ಆದರೆ ಅವನು ನಾನೇ ಹಣ ಕೊಡ್ತೀನಿ ಅಂದರೂ ತೆಗೆದುಕೊಳ್ಳದೆ ನಿರಾಕರಿಸಿ ತನ್ನ ಕೊರಳಲ್ಲಿದ್ದ ಸರವನ್ನು ಗಿರವಿ ಇಟ್ಟು ಬಂದಿದ್ದಾಳೆ. ಅಲ್ಲ ಸೂರ್ಯ, ಇವಳಿಗೆ ಏನೋ ಬುದ್ಧಿ ಇಲ್ಲ. ನಿನ್ನ ಬುದ್ಧಿ ಏನಾಗಿತ್ತು? ನಿನ್ನ ಪಾಲಿಗೆ ನಾನು ಸತ್ತೋಗಿದ್ನ? ನನಗೆ ಒಂದು ಮಾತು ಹೀಗೆ ಎಂದು ಹೇಳಿದರೆ ನಾನು ಹಣ ಕೊಡ್ತಿರ್ಲಿಲ್ವಾ? ನನ್ನನ್ನು ಹೊರಗಿನವನ ಹಾಗೆ ಮಾಡಿದ್ರಲ್ಲ. ಆಗಲೇ ಕಿರಣ ಭಾವುಕನಾದನು. ಕಿರಣ್, ಹಾಗಲ್ಲ, ನೀನು ಈಗಾಗಲೇ ತುಂಬ ಸಹಾಯ ಮಾಡಿದ್ಯಾ, ಮತ್ತೆ ಕೇಳುವುದು ಬೇಡ ಎಂದಳು ಚಿನ್ನು. ನಾನು ಅದಕ್ಕೆ ಸುಮ್ಮನಾದೆ, ಆದರೆ ಅವಳು ಈ ರೀತಿ ಮಾಡಿದ್ದಾಳೆ ಎಂದು ನನಗೆ ತಿಳಿದಿರಲಿಲ್ಲ ಎಂದನು ಬೇಜಾರಿನಲ್ಲಿ. ಹಾಗಾದರೆ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳುವಷ್ಟು ದೊಡ್ಡವಳಾಗಿದ್ದಾಳೆ ಇವಳು. ಬೇರೆಯವರ ಬಳಿ ಹಣ ಕೇಳಲು ಆಗುತ್ತೆ, ನನ್ನ ಬಳಿ ಮಾತ್ರ ಹಣ ಕೇಳಲು ಸ್ವಾಭಿಮಾನ ಅಡ್ಡ ಬರುತ್ತೆ ಅಲ್ವಾ ಎಂದು ಮುಂದೆ ಮಾತನಾಡುವವನನ್ನು ತಡೆದಿದ್ದಳು ಚಿನ್ನು.
ಒಂದು ನಿಮಿಷ, ಅದು ನನ್ನ ಸರ, ನನ್ನಿಷ್ಟ. ನಾನು ಗಿರವಿ ಇಟ್ಟಿದ್ದೀನಿ, ಅದನ್ನೆಲ್ಲ ಕೇಳಲು ನೀವ್ಯಾರು? ನೀವು ಅಣ್ಣನಿಗೆ ಮಾತ್ರ ಸ್ನೇಹಿತ ಅಷ್ಟೇ. ಅಷ್ಟರಲ್ಲೇ ಇದ್ದರೆ ಒಳ್ಳೆಯದು. ನಿಮ್ಮ ಒಪ್ಪಿಗೆಯನ್ನು ತೆಗೆದುಕೊಂಡು ಎಲ್ಲ ಕೆಲಸ ಮಾಡಬೇಕು ಎಂಬ ಯಾವ ರೂಲ್ಸ್ ಇಲ್ವಲ್ಲ. ಇದು ನಮ್ಮ ಮನೆ, ನಮ್ಮ ಜೀವನ, ನಮ್ಮ ಜವಾಬ್ದಾರಿ. ಅದನ್ನೆಲ್ಲ ಕೇಳುವ ಯಾವ ಹಕ್ಕು ನಿಮಗಿಲ್ಲ. ನಿಮ್ಮ ಪಾಡಿಗೆ ನೀವಿದ್ರೆ ತುಂಬ ಒಳ್ಳೆಯದು. ಒಳಗೊಳಗೆ ತಾನು ಮಾತನಾಡುತ್ತಿರುವುದು ತಪ್ಪು ಎಂದು ತಿಳಿದಿದ್ದರೂ ಸಹ ಕಿರಣನನ್ನು ತನ್ನ ಮಾತಿನ ಮೂಲಕ ದೂರ ಮಾಡಬೇಕು ಎಂದು ಯೋಚಿಸಿದವಳು ಅವನಿಗೆ ನೋವಾಗುವ ಹಾಗೆ ಮಾತನಾಡಿದಳು. ಆದರೆ ಇದರಿಂದ ತನ್ನಣ್ಣನಿಗೆ ಆಗುವ ವೇದನೆ ಅಂದಾಜಿಲ್ಲ ಹುಡುಗಿಗೆ. ಚಿನ್ನು ಎಂದು ಹಾಸಿಗೆಯಲ್ಲಿಯೇ ಕೂಗಿದನು ಸೂರ್ಯ. ಏನು ಮಾತಾಡ್ತಿದ್ದೀಯಾ ಎನ್ನುವ ಪ್ರಜ್ಞೆ ಇದೆಯಾ? ಯಾರ ಬಗ್ಗೆ ಏನು ಮಾತಾಡ್ತಿದ್ದೀಯಾ? ಕಿರಣ ನನ್ನ ಜೀವದ ಗೆಳೆಯ. ಅವನ ಬಗ್ಗೆ ನೀನು ಇಷ್ಟೊಂದು ಕೇವಲವಾಗಿ ಈ ರೀತಿ ಮಾತಾಡ್ತಿದ್ದೀಯಾ ಎಂದು ನಾನು ನಿರೀಕ್ಷಿಸಿರಲಿಲ್ಲ. ತುಂಬ ದೊಡ್ಡ ತಪ್ಪು ಮಾಡಿದೆ ಚಿನ್ನು ಎಂದನು ಸೂರ್ಯ. ಮೊದಲ ಬಾರಿಗೆ ತಂಗಿ ಮಾತನಾಡುತ್ತಿರುವುದು ತಪ್ಪು ಎಂದು ಅವಳ ಮೇಲೆ ಕೂಗಾಡಿದನು. ಅಣ್ಣ, ನಾನು ಸರಿಯಾಗಿ ಮಾತಾಡ್ತಿದ್ದೇನೆ. ನಮ್ಮ ಮನೆಯ ವಿಷಯಕ್ಕೆ ತಲೆ ಹಾಕಲು ಇವರ್ಯಾರು? ಇವಾಗಲೂ ಅವಳದು ಕಿರಣನಿಗೆ ಚುಚ್ಚು ಮಾತು. ಕಿರಣ, ನೀನೇನು ತಿಳ್ಕೋಬೇಡ ಪ್ಲೀಸ್. ಅವಳಿನ್ನೂ ಚಿಕ್ಕವಳು. ಏನು ಮಾತನಾಡುತ್ತಿದ್ದೇನೆ ಎಂದು ತಿಳಿಯುವುದಿಲ್ಲ ಎಂದನು ಸೂರ್ಯ. ತನ್ನ ತಂಗಿ ಆಡಿದ ಮಾತುಗಳಿಂದ ಕಿರಣನಿಗೆ ಎಷ್ಟು ನೋವಾಗಿದೆ ಎಂದು ಅಂದಾಜಿಸಿ ಕುಳಿತಲ್ಲಿಯೇ ಚಡಪಡಿಸುತ್ತಿದ್ದನು ಸೂರ್ಯ. ತನ್ನ ಹೃದಯದಲ್ಲಿಟ್ಟು ಪೂಜಿಸುತ್ತಿರುವವಳು ಅವಳಿಂದ ಎಂದಿಗೂ ಕಿರಣ ಇಂತಹ ಮಾತುಗಳನ್ನು ನಿರೀಕ್ಷಿಸಿರಲಿಲ್ಲ. ಮುಂದುವರಿಯುವುದು.